ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ನಾನು ನಿಮ್ಮ ಪ್ರೇಮ್. ಕಳೆದ ತರಗತಿಯಲ್ಲಿ ನಾವು ಮೂಲಭೂತ ಹಕ್ಕುಗಳು ಅಂದರೆ ಏನು, ಮತ್ತು ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ, ಮತ್ತು ಮೂಲಭೂತ ಹಕ್ಕುಗಳ ಒಂದು ಪ್ರಾಮುಖ್ಯತೆ ಏನು, ಮೂಲಭೂತ ಹಕ್ಕುಗಳ ಫೀಚರ್ಸ್ ಏನು, ಫಂಡಮೆಂಟಲ್ ರೈಟ್ಸ್ ಫೀಚರ್ಸ್ ಏನು, ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡ್ವಿ. ಈ ಒಂದು ತರಗತಿಯಲ್ಲಿ ಮೂಲಭೂತ ಹಕ್ಕುಗಳ ಮುಂದುವರೆದ ಭಾಗ ಆಗಿರ್ತಕ್ಕಂತಹ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ಆರ್ಟಿಕಲ್ 14 ನಿಂದ ಆರ್ಟಿಕಲ್ 18 ವರೆಗೂ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಭಾರತದ ಸಂವಿಧಾನದಲ್ಲಿ ಪಾರ್ಟ್ 3 ಅಲ್ಲಿ ಅಂದರೆ ಭಾಗ 3ರಲ್ಲಿ ವಿಧಿ 12ರಿಂದ 35ರವರೆಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಕಳೆದ ತರಗತಿಯಲ್ಲಿ ಆರ್ಟಿಕಲ್ 12 and 13 ಅನ್ನು ನೋಡಿದ್ವಿ. ಆರ್ಟಿಕಲ್ 12 ಏನು ಹೇಳುತ್ತೆ ಅಂತೇಳಿ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ. ಆರ್ಟಿಕಲ್ 12 ಏನು ಹೇಳುತ್ತೆ ಅಂತ ಅಂದರೆ ಡೆಫಿನೇಷನ್ ಆಫ್ ಸ್ಟೇಟ್, ಅಂದರೆ ಒಂದು ಈ ಮೂಲಭೂತ ಹಕ್ಕುಗಳಲ್ಲಿ ರಾಜ್ಯ ಅಂತ ಹೇಳಿ ಪದಗಳು ಪುನರಾವರ್ತಿತ ಆಗ್ತಾ ಇರ್ತವೆ. ಆ ರಾಜ್ಯ ಒಂದು ಪದದ ಅರ್ಥ ಏನು, ಅಂದರೆ ರಾಜ್ಯ ಪದದ ವ್ಯಾಖ್ಯಾನ ಏನು ಅಂತೇಳಿ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅಂದರೆ ರಾಜ್ಯ ಅಂತ ಪದದ ಒಂದು ಅರ್ಥವನ್ನು ನೋಡಿದ್ರೆ ಅಲ್ಲಿ ಸವಿಸ್ತಾರವಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ಹೇಳಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಸವಿಸ್ತಾರವಾಗಿ ರಾಜ್ಯ ಎಂಬ ಪದದ ಒಂದು ಅರ್ಥವನ್ನು ಹೇಳಿದ್ದಾರೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ಸರ್ಕಾರ, ಭಾರತದ ಸಂಸತ್ತು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮತ್ತೆ ಲೋಕಲ್ ಬಾಡೀಸ್, ಲೋಕಲ್ ಗವರ್ನಮೆಂಟ್ಸ್, ಇವೆಲ್ಲ ಸೇರಿ ನಾವು ಒಂದು ರಾಜ್ಯ ಅಂತ ಹೇಳ್ತೀವಿ. ಈ ಒಂದು ರಾಜ್ಯ ಎಂಬ ಒಂದು ಪರಿಕಲ್ಪನೆಯನ್ನ ಆರ್ಟಿಕಲ್ 12 ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಆರ್ಟಿಕಲ್ 13 ಏನು ಹೇಳುತ್ತೆ ಅಂದ್ರೆ, ನೀವು ಕಳೆದ ತರಗತಿಯಲ್ಲಿ ನೀವು ನೋಡಿದ್ದೀರಾ. ಆರ್ಟಿಕಲ್ 13 ಏನು ಹೇಳುತ್ತೆ ಅಂದ್ರೆ ಲಾಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ನ ಯಾವುದಾದ್ರೂ ಕಾನೂನುಗಳು ಉಲ್ಲಂಘಿಸುವ ಆಗಿದ್ರೆ ಆ ಕಾನೂನುಗಳನ್ನ ಸುಪ್ರೀಂ ಕೋರ್ಟ್ ರದ್ದತಿ ಮಾಡುತ್ತೆ. ಆ ಕಾನೂನುಗಳ ಬಗ್ಗೆ, ಆ ಲಾಸ್ ಬಗ್ಗೆ ಆರ್ಟಿಕಲ್ 13 ಹೇಳುತ್ತೆ. ಈ ಒಂದು ತರಗತಿಯಲ್ಲಿ ನಾವು ಆರ್ಟಿಕಲ್ 14 ಇಂದ ಆರ್ಟಿಕಲ್ 18 ವರೆಗೂ ಈ ಒಂದು ತರಗತಿಯಲ್ಲಿ ನಾವು ನೋಡೋಣ. ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 to 18. ಏನಿದು ಸಮಾನತೆಯ ಹಕ್ಕು? ನಮ್ಮ ಭಾರತದ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೆಲ್ಲ ಮಾಹಿತಿಯನ್ನು ಬರೆದಿದ್ದಾರೆ ಅಂತೇಳಿ ನಾವು ಈಗ ನೋಡೋಣ. ನಮ್ಮ ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ ಅಂದ್ರೆ, ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಡಕ್ಷನ್ ಆಫ್ ಲಾ. ಎರಡು ಬರೆದಿದ್ದಾರೆ, ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಡಕ್ಷನ್ ಆಫ್ ಲಾ. ಏನಿದು? ಸೌಂಡ್ ಕೇಳಕ್ಕೆ ಎರಡು ಒಂದೇ ತರ ಇದೆ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಡಕ್ಷನ್ ಆಫ್ ಲಾ. ಆದ್ರೆ ಇದು ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ. ಅಂದ್ರೆ ಏನಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತೆ ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳಿ ಈ ಎರಡು ಸೌಂಡ್ ಅನ್ನ ಕೊಡುತ್ತೆ. ಏನಿದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು? ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 14ರಲ್ಲಿ USA ಮತ್ತು UK ಎರಡು ಸಂವಿಧಾನದಲ್ಲಿರ್ತಕ್ಕಂತಹ ಅಂಶಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ತಗೊಂಡಿರ್ತಕ್ಕಂಥದ್ದು. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಯಾವುದೇ ತಾರತಮ್ಯ ಮಾಡದೆ, ಇಲ್ಲಿ ನಾವು 3 ಪಾಯಿಂಟ್ ಗಮನಿಸಬಹುದು. ಕಾನೂನಿನ ಮುಂದೆ ಸಮಾನರು, ಯಾವುದೇ ಲಿಂಗ, ಜಾತಿ, ಮತ್ತೆ ಮತ, ಪಂಥ, ಅಲ್ಲಿ ಅವ್ರು ಹುಟ್ಟಿರ್ತಕ್ಕಂತಹ ಪ್ಲೇಸ್, ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಮತ್ತೆ ಪೂರ್ ಆಗಿರ್ಬೋದು, ರಿಚ್ ಆಗಿರ್ಬೋದು, ಬಡವ ಮತ್ತು ಬಲ್ಲಿದ, ಶ್ರೀಮಂತ ಎಂಬ ಒಂದು ಅಸಮಾನತೆಯನ್ನು ಮಾಡದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅಂದ್ರೆ ಬಡವರಿಗೂ ಒಂದೇ ರೂಲ್ಸು, ಶ್ರೀಮಂತರಿಗೂ ಒಂದೇ ರೂಲ್ಸು ಅಂತಕ್ಕಂಥದ್ನ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಇಲ್ಲಿ ನಾವು ನೋಡ್ಬೋದು. ಮತ್ತೆ ಇನ್ನೊಂದು ಪಾಯಿಂಟ್ ನಾವೇನು ಅಂತ ಅಂದ್ರೆ, ಯಾವುದೇ ಒಂದು ವರ್ಗಕ್ಕೆ ಸ್ಪೆಷಲ್ ಪ್ರಿವಿಲೇಜಸ್ ಇಲ್ಲ, ಯಾವುದೇ ರೀತಿಯ ವಿಶೇಷ ಸ್ಥಾನಮಾನಗಳು, ವಿಶೇಷ ಸವಲತ್ತುಗಳು ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಬ್ಬ ವ್ಯಕ್ತಿಗೆ, ಅಥವಾ ಯಾವುದೇ ಒಂದು ಕುಟುಂಬಕ್ಕೆ, ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ನಾವಿಲ್ಲಿ ಕಂಡುಬರಲ್ಲ. ಅಂದ್ರೆ ಸ್ಪೆಷಲ್ ಪ್ರಿವಿಲೇಜಸ್ ಇಲ್ಲ, ವಿಶೇಷ ಸವಲತ್ತುಗಳು ಇಲ್ಲ. ಇದು ಈ 3 ಅಂಶ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿ ಅದ್ರೊಳಗೆ ನಾವು ಕಾಣ್ತಾ ಇರ್ತೀವಿ. ಇದನ್ನ ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂದ್ರೆ, ಬ್ರಿಟಿಷ್ ಪಾರ್ಲಿಮೆಂಟ್, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ, ಬ್ರಿಟಿಷ್ ಸಂಸತ್ತಿನಿಂದ, ಈ ಒಂದು ಬ್ರಿಟಿಷ್ ಸಂವಿಧಾನದಿಂದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಒಂದು ಅಂಶವನ್ನು ನಾವು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ನೋಡೋದಂದ್ರೆ ಕಾನೂನಿನ ಸಮಾನ ರಕ್ಷಣೆ. ಈಗ ನಿಮ್ಗೆ ಈಗ ಗೊತ್ತಾಯ್ತು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಈಕ್ವಾಲಿಟಿ ಬಿಫೋರ್ ಲಾ ನಿಮ್ಗೆ ಗೊತ್ತಾಯ್ತು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಸಮುದಾಯಕ್ಕೆ ಯಾವ ಒಂದು ಸ್ಪೆಷಲ್ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಿವಿಲೇಜಸ್ ನ ಕೊಡಲ್ಲ, ವಿಶೇಷವಾಗಿರ್ತಕ್ಕಂತಹ ಸವಲತ್ತುಗಳನ್ನ ಕೊಡಲ್ಲ.
ಕಾನೂನಿನ ಮುಂದೆ ಎಲ್ಲರನ್ನು ಸಮಾನವಾಗಿ ಟ್ರೀಟ್ ಮಾಡ್ತೀವಿ. ಇದು ಈಕ್ವಾಲಿಟಿ ಬಿಫೋರ್ ಲಾ. ನೆಕ್ಸ್ಟ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಏನಿದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿ, ಈಗ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ ಅನ್ಕೊಳ್ಳಿ. ಸ್ಟೇಡಿಯಂ ಅಲ್ಲಿ ಇಲ್ಲಿ ಎ ವ್ಯಕ್ತಿ, ಇದು ಒಂದು ವಾಲ್ ಗೋಡೆ, ಇದು ಎ ವ್ಯಕ್ತಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಮ್ಯಾಚ. ಬಿ ವ್ಯಕ್ತಿ ಇಲ್ಲಿದ್ದಾನೆ, ಸಿ ವ್ಯಕ್ತಿ ಇಲ್ಲಿದ್ದಾನೆ. ಎ ಬಿ ಸಿ. ಎ ವ್ಯಕ್ತಿಗೆ ಮ್ಯಾಚ್ ಕಾಣಿಸ್ತಾ ಇದೆ, ಇಲ್ಲಿ ನಡೆದಿರ್ತಕ್ಕಂತಹ ಒಂದು ಮ್ಯಾಚ್ ಕಾಣಿಸ್ತಾ ಇದೆ ಎ ವ್ಯಕ್ತಿಗೆ. ಆದ್ರೆ ಬಿ ವ್ಯಕ್ತಿಗೆ ಈ ಗೋಡೆ ಅಡ್ಡ ಇದೆ. ಈ ಒಂದು ಏನಿದು ಗೋಡೆ ಇದೆಯಲ್ಲ, ಈ ಗೋಡೆ ಬಿ ವ್ಯಕ್ತಿಗೆ ಕಾಣಿಸ್ತಾ ಇಲ್ಲ, ಗೋಡೆ ಅಡ್ಡ ಇರೋದ್ರಿಂದ ಮ್ಯಾಚ್ ಕಾಣಿಸ್ತಾ ಇಲ್ಲ. ಮತ್ತೆ ಸಿ ವ್ಯಕ್ತಿಗೂ ಕೂಡ ಇಲ್ಲಿ ಮ್ಯಾಚ್ ಕಾಣಿಸ್ತಾ ಇಲ್ಲ. ಈಗ ಏನಾಗುತ್ತೆ, ಸಮಾನತೆನಾ? ಈಗ ನೀವು ನೋಡಿದ್ವಿ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದು ಸಮಾನತೆ, ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶ. ಆದ್ರೆ ಅಮೆರಿಕಾದಲ್ಲಿರ್ತಕ್ಕಂತಹ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ, USA ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕಾನೂನಿನ ಸಮಾನ ರಕ್ಷಣೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಸಮಾನತೆ ಪ್ಲಸ್ ನ್ಯಾಯ. ಸಮಾನತೆಯನ್ನು ನಾವು ದೊರಕಿಸುವುದರ ಜೊತೆಗೆ ನಾವು ನ್ಯಾಯವನ್ನ ದೊರಕಿಸಬೇಕು. ಹೇಗೆ ಅಂದ್ರೆ, ಈಗ ಬಿ ವ್ಯಕ್ತಿಗೆ ಒಂದು ಸ್ಟೂಲ್ ಕೊಡಬೇಕು, ಆಗ ಅವನು ಕೂಡ ಮ್ಯಾಚ್ ನೋಡೋಕೆ ಸಾಧ್ಯ ಆಗುತ್ತೆ. ಮತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಟೂಲ ಸಿ ವ್ಯಕ್ತಿಗೆ ಕೊಡಬೇಕು, ಅವಾಗಲೂ ಕೂಡ ಅವನು ಮ್ಯಾಚ್ ನೋಡೋಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲಿ ನ್ಯಾಯ ಅಂದ್ರೆ ಎಲ್ಲರಿಗೂ ಕೂಡ ಆ ಒಂದು ಪಂದ್ಯವನ್ನು ವೀಕ್ಷಿಸುವ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಇದನ್ನು ಕೂಡ ನಾವು ಕಾನೂನಿನ ಸಮಾನ ರಕ್ಷಣೆ ಅಥವಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ನಾನು ಇಷ್ಟೊತ್ತು ಏನ್ ಹೇಳಿದೆ ಅಂತಂದ್ರೆ, ಫಸ್ಟ್ ಒನ್ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅಂದ್ರೆ ಯಾರಿಗೆ ಯಾವುದೇ ರೀತಿಯ ವಿಶೇಷ ಸವಲತ್ತುಗಳು ಇರಲ್ಲ, ಇಲ್ಲಿ ಎಲ್ಲರೂ ಕಾನೂನಿನ ಮುಂದೆ ಸಮಾನತೆಯಿಂದ ನಾವು ಕಾಣಬೇಕು ಅಂತಕ್ಕಂಥದ್ದು. ಆದ್ರೆ ಸೆಕೆಂಡ್ ಒನ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅಂದ್ರೆ ಕಾನೂನಿನ ಸಮಾನ ರಕ್ಷಣೆ. ಕಾನೂನಿನ ಸಮಾನ ರಕ್ಷಣೆಯಲ್ಲಿ ಎರಡು ಬರುತ್ತೆ. ಒಂದು ಸಮಾನತೆಯನ್ನು ನಾವು ಕಾಪಾಡಬೇಕು, ಪ್ಲಸ್ ಅದರ ಜೊತೆಗೆ ಅವರಿಗೆ ನ್ಯಾಯವನ್ನು ಒದಗಿಸಬೇಕು. ಇಲ್ಲಿ ಎ ವ್ಯಕ್ತಿ ಟಾಲ್ ಇದ್ದ, ಉದ್ದ ಇದ್ದ, ಅವನಿಗೆ ಮ್ಯಾಚ್ ಆರಾಮಾಗಿ ಕಾಣಿಸ್ತಾ ಇತ್ತು. ಬಿ ವ್ಯಕ್ತಿ ಸ್ವಲ್ಪ ಕುಳ್ಳ ಇದ್ದ, ಅವನಿಗೆ ಈ ಗೋಡೆ ಇರೋದ್ರಿಂದ ಮ್ಯಾಚ್ ಕಾಣಿಸ್ತಾ ಇರಲಿಲ್ಲ. ಅವನಿಗೆ ಒಂದು ಸ್ಟೂಲ್ ಕೊಟ್ವಿ, ಅವನಿಗೂ ಕೂಡ ಮ್ಯಾಚ್ ನೋಡುವ ಒಂದು ಅವಕಾಶವನ್ನು ಕಲ್ಪಿಸಿದ್ವಿ. ಸಿ ವ್ಯಕ್ತಿ ಬಿ ಮತ್ತು ಎ ವ್ಯಕ್ತಿಗಿನ್ನ ತುಂಬಾ ಕುಳ್ಳ ಇದ್ರು, ಅವ್ರಿಗೆ ಮ್ಯಾಚ್ ಕಾಣಿಸ್ತಾ ಇರಲಿಲ್ಲ. ಆದ್ರಿಂದ ಅವನಿಗೆ ಬಿ ವ್ಯಕ್ತಿಗಿನ್ನ ಒಂದು ಉದ್ದನೆಯ ಒಂದು ಸ್ಟೂಲ್ ಅನ್ನ ಕೊಟ್ವಿ, ಸಿ ವ್ಯಕ್ತಿಗೂ ಕೂಡ ಮ್ಯಾಚ್ ನೋಡುವ ಅವಕಾಶವನ್ನ ಕೊಟ್ವಿ. ಇದು ಎಲ್ಲರಿಗೂ ಪಂದ್ಯ ವೀಕ್ಷಿಸಲು ಸಹಕಾರಿಯಾಯಿತು. ಇದನ್ನೇ ನಾವು ಕಾನೂನಿನ ಸಮಾನ ರಕ್ಷಣೆ ಅಂತ ಹೇಳಿ ನಾವು ಕರಿತೀವಿ. ಇದು ಆರ್ಟಿಕಲ್ 14. ಇಲ್ಲಿ ನಾವೀಗ ನೋಡಿದ್ವಿ, ನಾವು ನ್ಯಾಯವನ್ನು ಒದಗಿಸಿದ್ವಿ. ಅಂದ್ರೆ ಎ ಬಿ ಸಿ ಅವರು ಮ್ಯಾಚ್ ನೋಡೋಕೆ ಅವಕಾಶ ಮಾಡಿಕೊಟ್ವಿ. ಫಾರ್ ಎಕ್ಸಾಂಪಲ್ ಇದು ಬೇರೆ ತರ ಇತ್ತು ಅನ್ಕೊಳ್ಳಿ ಸಿಚುವೇಶನ್. ಈಗ ಇದು ಗೋಡೆ, ಇದೊಂದು ಕಾಂಪೌಂಡ್ ಇದೆ, ಇಲ್ಲಿ ಮ್ಯಾಚ್ ನಡೀತಾ ಇದೆ. ಈಗ ಎ ವ್ಯಕ್ತಿ ಆರಾಮಾಗಿ ಮ್ಯಾಚ್ ನೋಡ್ತಾ ಇದ್ದಾನೆ, ಬಿ ವ್ಯಕ್ತಿನೂ ಕೂಡ ಆರಾಮಾಗಿ ಮ್ಯಾಚ್ ನೋಡ್ತಾ ಇದ್ದಾನೆ, ಸಿ ವ್ಯಕ್ತಿನೂ ಆರಾಮಾಗಿ ಮ್ಯಾಚ್ ನೋಡ್ತಾ ಇದ್ದಾನೆ, ಯಾರಿಗೂ ಗೋಡೆ ಅಡ್ಡ ಬರ್ತಿಲ್ಲ. ಇಂತಹ ಸಿಚುವೇಶನ್ ಅಲ್ಲಿ ಈಗ ಅಂದ್ರೆ ಇಲ್ಲೇ ನಾವು ಅವರಿಗೆ ನ್ಯಾಯ ಒದಗಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲರೂ ಸಮಾನವಾಗಿದ್ದಾರೆ, ಎಲ್ಲರಿಗೂ ಸಮಾನತೆಯಿಂದ ಮ್ಯಾಚ್ ನೋಡ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ಈಗ ಈಕ್ವಲ್ ಸಿಚುವೇಶನ್ ಅಲ್ಲಿ, ಈಕ್ವಲ್ ಸರ್ಕ್ಯೂಮ್ಸ್ಟೆನ್ಸಸ್ ಅಲ್ಲಿ, ಅಂದ್ರೆ ಒಂದೇ ಸಂದರ್ಭದಲ್ಲಿ, ಅಂದ್ರೆ ಎಲ್ಲರಿಗೂ ಒಂದೇ ಸಂದರ್ಭ ಇದೆ, ಎಲ್ಲರಿಗೂ ಒಂದೇ ಸನ್ನಿವೇಶ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅಂದ್ರೆ ಈಕ್ವಲ್ ಸರ್ಕ್ಯೂಮ್ಸ್ಟೆನ್ಸಸ್ ಅಲ್ಲಿ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಸೆಕೆಂಡ್ ಒನ್, ಈಗಾಗಲೇ ನಾವು ನೋಡಿದ್ವಿ, ಈಗ ಬಿ ವ್ಯಕ್ತಿ ಏನಾದ್ರು ಸ್ವಲ್ಪ ಕುಳ್ಳ ಇದ್ರೆ ಅವನಿಗೆ ಒಂದು ಸ್ಟೂಲ್ ಕೊಡಬೇಕು, ಮ್ಯಾಚ್ ನೋಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಿ ವ್ಯಕ್ತಿಗೆ ಸ್ವಲ್ಪ ದೊಡ್ಡ ಸ್ಟೂಲ್ ಕೊಟ್ಟು ಅವನಿಗೂ ಮ್ಯಾಚ್ ನೋಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಂದ್ರೆ ಇಂತಹ ಸಂದರ್ಭದಲ್ಲಿ ಅನ್ಈಕ್ವಲ್ ಸಿಚುವೇಶನ್ ಅಲ್ಲಿ, ಇದು ಈಕ್ವಲ್ ಆಗಿಲ್ಲ ಸಿಚುವೇಶನ್, ಅನ್ಈಕ್ವಲ್ ಆಗಿದೆ, ಅಂದ್ರೆ ಸನ್ನಿವೇಶ ಬೇರೆ ತರ ಇದೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾವು ನ್ಯಾಯವನ್ನು ಒದಗಿಸಬೇಕು. ಆದ್ರಿಂದ ಲೈಕ್ ಶುಡ್ ಬಿ ಟ್ರೀಟೆಡ್ ಎ ಲೈಕ್, ಅಂದ್ರೆ ಒಂದೇ ರೀತಿಯ ಸನ್ನಿವೇಶದಲ್ಲಿ, ಅಂದ್ರೆ ಎಲ್ಲರೂ ಒಂದೇ ರೀತಿಯ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾಗ ಅವ್ರನ್ನ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅಂದ್ರೆ ಬೇರೆ ಬೇರೆ ಸನ್ನಿವೇಶದಲ್ಲಿದ್ದಾಗ ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸುವುದರ ಮೂಲಕ ಅವ್ರಿಗೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕೊಡಬೇಕು. ಇದು ಆರ್ಟಿಕಲ್ 14 ಹೇಳ್ತಕ್ಕಂಥದ್ದು, ಅಂದ್ರೆ ಸಮಾನತೆ ಹಕ್ಕು. ನಾವೀಗ ಎರಡು ನೋಡಿದ್ವಿ, ಈಕ್ವಾಲಿಟಿ ಬಿಫೋರ್ ಲಾ ಅನ್ನು ನೋಡಿದ್ವಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅನ್ನು ಕೂಡ ನಾವು ನೋಡಿದ್ವಿ. ಸೌಂಡ್ ಒಂದೇ ತರ ಆಗಿದ್ರು, ಮೀನಿಂಗ್ ಡಿಫ್ರೆನ್ಸ್ ಇದೆ. ಈಕ್ವಾಲಿಟಿ ಬಿಫೋರ್ ಲಾ ನಾವು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಪಡ್ಕೊಂಡಿರ್ತಕ್ಕಂಥದ್ದು,
ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಕ್ಕಂಥದ್ದನ್ನ ನಾವು USA ಇಂದ ಪಡ್ಕೊಂಡಿರ್ತಕ್ಕಂಥದ್ದು. ಈ ಬ್ರಿಟಿಷ್ ಮತ್ತೆ USA ಎರಡನ್ನು ಮಿಕ್ಸ್ ಮಾಡಿ ನಾವು ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳಿ ನಾವು ಭಾರತದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಇದನ್ನ ಎ ವಿ ಡೈಸಿ ಅವರು ಪ್ರತಿಪಾದಿಸಿರ್ತಕ್ಕಂತಹ ಒಂದು ಸಿದ್ಧಾಂತ ಇದೆ. ಅದ್ಯಾವುದು ಅಂದ್ರೆ ರೂಲ್ ಆಫ್ ಲಾ. ಈ ರೂಲ್ ಆಫ್ ಲಾ ಇಂದ ನಾವು ಈಕ್ವಾಲಿಟಿ ಬಿಫೋರ್ ಲಾ ಅನ್ನೋ ಒಂದು ವರ್ಡ್ ಅನ್ನ, ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಎಂಬುದನ್ನ ಎ ವಿ ಡೈಸಿ ರವರ ರೂಲ್ ಆಫ್ ಲಾ ಇಂದ ನಾವು ತೆಗೆದುಕೊಂಡಿದ್ದೀವಿ. ಇದು ಆರ್ಟಿಕಲ್ 14 ಸಮಾನತೆಯ ಹಕ್ಕು ಅಂತಕ್ಕಂಥದ್ದು. ನೆಕ್ಸ್ಟ್ ನಾವೀಗ ತಿಳ್ಕೊಂಡ್ವಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಕಾನೂನಿನ ಮುಂದೆ ಸಮಾನರು ಮತ್ತು ಸಮಾನ ರಕ್ಷಣೆ ಬರೀ ಸಿಟಿಸನ್ಸ್ ಮಾತ್ರ ಇದೆಯೋ ಅಥವಾ ಫಾರಿನರ್ಸ್ಗೂ ಇದೆಯೋ? ಈ ಒಂದು ಆರ್ಟಿಕಲ್ 14 ಅಂತಕ್ಕಂಥದ್ದು ನಮ್ಮ ಭಾರತೀಯ ಪ್ರಜೆಗೂ ಕೂಡ ಇದೆ, ಸಿಟಿಸನ್ಗೂ ಕೂಡ ಇದೆ, ಆಸ್ ವೆಲ್ ಆಸ್ ಸಿಟಿಸನ್ ಅಲ್ಲದೆ ಇರೋರ್ಗು ಅಂದ್ರೆ ಫಾರಿನ್ ಅವ್ರಿಗೂ ಕೂಡ ಇದೆ. ಸಿಟಿಸನ್ ಮತ್ತೆ ಫಾರಿನರ್ ಇಬ್ಬರಿಗೂ ಕೂಡ ಈ ಒಂದು ಆರ್ಟಿಕಲ್ 14 ಅಂತಕ್ಕಂಥದ್ದು ಸಮಾನತೆಯನ್ನ ಕಾಪಾಡುವ ಒಂದು ಹಕ್ಕು ಆರ್ಟಿಕಲ್ 14 ಸಿಟಿಸನ್ ಮತ್ತೆ ಫಾರಿನರ್ ಇಬ್ಬರಿಗೂ ಕೂಡ ಇರುತ್ತೆ. ನೆಕ್ಸ್ಟ್ ಈ ಒಂದು ಸಮಾನತೆಯಕ್ಕೆ ಯಾವುದು ವಿನಾಯಿತಿ ಇಲ್ವಾ, ಎಕ್ಸೆಪ್ಷನ್ಸ್ ಏನಿಲ್ವಾ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ 7 ಎಕ್ಸೆಪ್ಷನ್ಸ್ ಇದೆ. ಅಂದ್ರೆ 7 ವಿನಾಯಿತಿಗಳು ಇದಾವೆ. ಆರ್ಟಿಕಲ್ 14ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಾನತೆಗೆ ಒಂದು 7 ವಿನಾಯಿತಿಗಳಿದಾವೆ. ಯಾವ್ಯಾವು ಅಂದ್ರೆ ಫಸ್ಟ್ ಒನ್ ಪ್ರೆಸಿಡೆಂಟ್ ಅಂಡ್ ಗವರ್ನರ್, ಆರ್ಟಿಕಲ್ 361. ವಿಧಿ 361ರಲ್ಲಿ ಗವರ್ನರ್ಗೆ ಮತ್ತೆ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಯವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತ ಅಂದ್ರೆ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್. ಅಂದ್ರೆ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಗವರ್ನರ್ ಆಗಿರ್ಬೋದು, ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅವರು ತಮ್ಮ ಆಫೀಸಲ್ಲಿ ಇರೋವರೆಗೂ ಅವ್ರು ಮಾಡ್ತಕ್ಕಂತಹ ಕೆಲಸಗಳಿಗೆ ಯಾವುದೇ ಒಂದು ಕೋರ್ಟಲ್ಲಿ ಆನ್ಸರ್ ಮಾಡುವ ಅವಶ್ಯಕತೆ ಇಲ್ಲ. ಅಂದ್ರೆ ಅವ್ರು ಮಾಡುವ ಕೆಲಸಗಳನ್ನ ಯಾರು ಕೂಡ ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಹಾಕೋಂಗಿಲ್ಲ, ಕೋರ್ಟ್ಗೆ ಕೇಸ್ ಹಾಕೋಂಗಿಲ್ಲ. ಇದು ಫಸ್ಟ್ ಒನ್. ನೆಕ್ಸ್ಟ್ ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಒಬ್ಬ ರಾಜ್ಯಪಾಲರು ಇರ್ತಾರೆ. ಆ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂದ್ರೆ ರಾಜಭವನಕ್ಕೆ ಒಬ್ಬ ವೇಶ್ಯೆಯನ್ನ ಕರ್ಕೊಂಡ್ ಬರ್ತಾರೆ, ಅಂದ್ರೆ ಸೆಕ್ಸ್ ವರ್ಕರ್ನ ರಾಜ್ಯಭವನಕ್ಕೆ ಕರ್ಕೊಂಡ್ ಬರ್ತಾರೆ. ಯಾರು? ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂತಹ ರಾಜ್ಯಪಾಲರು ಸೆಕ್ಸ್ ವರ್ಕರ್ ರಾಜ್ಯ ಭವನಕ್ಕೆ ಕರ್ಕೊಂಡ್ ಬರ್ತಾರೆ. ಆದ್ರೂ ಕೂಡ ಅದು ಕ್ರಿಮಿನಲ್ ಅಫೆನ್ಸ್, ಆದ್ರೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲ್ಲ. ಯಾಕೆಂದ್ರೆ ಆರ್ಟಿಕಲ್ 361 ಏನ್ ಹೇಳುತ್ತೆ ಅಂದ್ರೆ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಯರಿಗೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕುವಾಗಿಲ್ಲ. ಅವರು ಅಧಿಕಾರದಲ್ಲಿರುವವರೆಗೂ ಅವರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತಕ್ಕಂಥದ್ದು ಹಾಕುವಾಗಿಲ್ಲ. ನೆಕ್ಸ್ಟ್ ಸಿವಿಲ್ ಪ್ರೊಸೀಡಿಂಗ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಜ್ಯಪಾಲರು ನನ್ನ ಹತ್ರ ಒಂದು 2 ಲಕ್ಷ ಸಾಲ ಇಸ್ಕೊಂಡಿದ್ದಾರೆ ಅನ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ನನಗೆ 2 ಲಕ್ಷ ಅವ್ರು ಕೊಡಲ್ಲ, 2 ಲ್ಯಾಕ್ ನನಗೆ ಕೊಟ್ಟಿರಲ್ಲ. ನಾನು ಒಂದು 2-3 ಸತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಕೊಡಿ ನಿಮ್ಮ ಸ್ಯಾಲರಿ ರೈಸ್ ಆಗಿದೆ, ನನಗೆ 2 ಲಕ್ಷ ನಾನು ವಾಪಸ್ ಕೊಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅಂದ್ರೂ ಕೂಡ ರಾಜ್ಯಪಾಲರು ನನಗೆ ಕೊಡಲ್ಲ. ಆ ಒಂದು ಸಂದರ್ಭದಲ್ಲಿ ನಾನು ಸಿವಿಲ್ ಕೇಸ್ ಹಾಕ್ಬೋದಾ? ಇದು ಹಣಕಾಸಿನ ವ್ಯವಹಾರ, ಸಿವಿಲ್ ಕೇಸ್ ಹಾಕ್ಬೋದು. ಬಟ್ 2 ತಿಂಗಳು ನೋಟಿಸ್ ಕೊಡಬೇಕು, 2 ತಿಂಗಳು ಮುಂಚೆನೆ ನೋಟಿಸ್ ಕೊಡಬೇಕು. 2 ತಿಂಗಳು ನೋಟಿಸ್ ಪೀರಿಯಡ್ ನಂತರ ಸಿವಿಲ್ ಕೇಸ್ನ ರಾಜ್ಯಪಾಲರ ಮೇಲಾಗಿರ್ಬೋದು ಅಥವಾ ರಾಷ್ಟ್ರಪತಿಯವರ ಮೇಲಾಗಿರ್ಬೋದು. ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗಿರ್ತಕ್ಕಂತಹ ಒಂದು ವಿನಾಯಿತಿಗಳು. ಅಂದ್ರೆ ನಾವು ಸಿವಿಲ್ ಕೇಸ್ ಹಾಕ್ಬೋದು, ಬಟ್ 2 ತಿಂಗಳು ನೋಟಿಸ್ ಕೊಡಬೇಕು. ಬಟ್ ಕ್ರಿಮಿನಲ್ ಕೇಸ ಅವ್ರ ಮೇಲೆ ಹಾಕುವಾಗಿಲ್ಲ. ಯಾಕೆಂದ್ರೆ ನಮ್ಮ ಸಂವಿಧಾನದಲ್ಲಿ ಭಾರತದ ರಾಷ್ಟ್ರಪತಿಯನ್ನ ಭಾರತದ ಪ್ರಪ್ರಥಮ ಪ್ರಜೆ ಅಂತ ಹೇಳಿ ಕರಿತೀವಿ. ಅವ್ರಿಗೆ ಸಂವಿಧಾನಾತ್ಮಕ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಮಾನತೆಯನ್ನ ಕಾಣ್ತಾ ಇಲ್ಲ. ಅಂದ್ರೆ ಎಕ್ಸೆಪ್ಷನ್, ಸಮಾನತೆಯಲ್ಲಿ ವಿನಾಯಿತಿಯನ್ನ ಕೊಟ್ಟಿದ್ದೀವಿ. ಆದ್ರಿಂದ ರಾಜ್ಯಪಾಲರು ಮತ್ತೆ ಗವರ್ನರ್ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ, ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕುವ ಒಂದು ಅವಕಾಶ ನಮ್ಗಿರಲ್ಲ. ನೆಕ್ಸ್ಟ್ ಇನ್ಯಾವ್ದು ವಿನಾಯಿತಿ ಇದೆ ಅಂತ ನೋಡ್ತಾ ಬಂದ್ರೆ, ನೆಕ್ಸ್ಟ್ ವಿನಾಯಿತಿ ಬಂದ್ರೆ ನ್ಯೂಸ್ ಪೇಪರ್. ಅಂದ್ರೆ ಪತ್ರಿಕೋದ್ಯಮ ವಿಭಾಗಕ್ಕೆ ಒಂದು ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಯಾವುದೇ ಒಬ್ಬ ಪತ್ರಿಕೋದ್ಯಮಿ ಕೂಡ ಸಂಸತ್ತಿನಲ್ಲಿ ನಡೆಯುವ ವ್ಯವಹಾರಗಳ ಬಗ್ಗೆ ಮತ್ತೆ ರಾಜ್ಯಸಭೆಯಲ್ಲಿ ನಡೆಯತಕ್ಕಂತಹ ಒಂದು ವ್ಯವಹಾರಗಳ ಬಗ್ಗೆ ಆಗಿರ್ಬೋದು, ಲೋಕಸಭೆಯಲ್ಲಿ ನಡೆಯತಕ್ಕಂತಹ ವ್ಯವಹಾರಗಳ ಬಗ್ಗೆ ಆಗಿರ್ಬೋದು, ಅಥವಾ ಇಲ್ಲಿ ನಾವು ರಾಜ್ಯಕ್ಕೆ ಬಂದ್ರೆ ವಿಧಾನಸಭೆಯಲ್ಲಿ ನಡೆಯತಕ್ಕಂತಹ ಒಂದು ಚಟುವಟಿಕೆ ಅಥವಾ ವ್ಯವಹಾರಗಳನ್ನ ಅಂದ್ರೆ ನೈಜತೆಯನ್ನ, ಅಂದ್ರೆ ನಿಜವಾಗಿರ್ತಕ್ಕಂತಹ ರಿಪೋರ್ಟ್ ಅನ್ನ ಅವನು ಪಬ್ಲಿಷ್ ಮಾಡಬಹುದು. ಈ ಒಂದು ಅಧಿಕಾರವನ್ನು ಅವನಿಗೆ ವಿಧಿ 361A ನಮ್ಮ ಭಾರತದ ಸಂವಿಧಾನ ನ್ಯೂಸ್ ಪೇಪರ್ ಮಾಡ್ತಕ್ಕಂಥ ಅಂದ್ರೆ ಪತ್ರಿಕೋದ್ಯಮಿಗೆ ಆ ಒಂದು ಸ್ವತಂತ್ರವನ್ನು ಕೊಟ್ಟಿದೆ. ಇದು ಕೂಡ ಅವನಿಗೆ ಕೊಟ್ಟಿರ್ತಕ್ಕಂತಹ ಎಕ್ಸೆಪ್ಷನ್ಸ್. ನೆಕ್ಸ್ಟ್ ವಿನಾಯಿತಿ ಬಂದ್ಬಿಟ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ MP.
ಈಗ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ ಏನ್ ಮೆಂಬರ್ಗಳಿದ್ದಾರೆ ಅವರಿಗೆ ಒಂದು ಎಕ್ಸೆಪ್ಷನ್ ಇದೆ ಆರ್ಟಿಕಲ್ 105 ಪ್ರಕಾರ. ಅಂದ್ರೆ ಸಂಸತ್ತಿನಲ್ಲಿ ನಡೀತಿರ್ತಕ್ಕಂತಹ ವೋಟ್, ಅವ್ರು ಯಾರಿಗಾದ್ರೂ ಮತ ಚಲಾಯಿಸಬಹುದು. ಅಂದ್ರೆ ಸಂಸತ್ತಿನಲ್ಲಿ ಯಾವ್ದಾದ್ರು ಒಂದು ಬಿಲ್ ಪಾಸ್ ಆಗ್ತಾ ಇದೆ ಅನ್ಕೊಳ್ಳಿ, ಆ ಬಿಲ್ನ ವಿರುದ್ಧವಾಗಿ ಅಥವಾ ಬಿಲ್ನ ಪರವಾಗಿ ಅವರು ವೋಟ್ ಅನ್ನ ಹಾಕ್ಬಹುದು. ಮತ್ತೆ ಆ ಸಂಸತ್ತಿನಲ್ಲಿ ನಡೆದಿರ್ತಕ್ಕಂತಹ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆ ಸಂಸತ್ತಿನಲ್ಲಿ ಯಾವುದೇ ಒಂದು ಭಾಷಣ ಮಾಡಿರ್ಬೋದು, ಅದು ಯಾವುದೇ ಒಂದು ಕೋರ್ಟ್ನಲ್ಲಿ ನಾವು ಅವ್ರ ಮೇಲೆ ಒಂದು ಮೊಕದ್ದಮೆಯನ್ನು ಹೂಡೋದಕ್ಕೆ ಬರಲ್ಲ ಅದರ ವಿರುದ್ಧವಾಗಿ. ಯಾಕಂದ್ರೆ ಸಂಸತ್ತಿನಲ್ಲಿ ನಡೆಯತಕ್ಕಂತಹ ಎಲ್ಲ ವಿಚಾರಗಳು ಅಲ್ಲಿಗೆ ಸೀಮಿತವಾಗಿರ್ತಕ್ಕಂಥದ್ದು, ಅಂದ್ರೆ ಅದನ್ನ ಹೊರಗಡೆ ತರುವ ಒಂದು ಅಗತ್ಯ ಇಲ್ಲ. ಇದು ಆರ್ಟಿಕಲ್ 105. ಒಬ್ಬ ಮೆಂಬರ್ ಏನ್ ಮಾಡ್ತಾರೆ ಅಂದ್ರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸತ್ತಿನಲ್ಲಿ ಒಂದು ವೋಟಿಂಗ್ ನಡೀತಾ ಇರುತ್ತೆ, ಯಾವುದೋ ಒಂದು ಬಿಲ್ ಅಲ್ಲಿ ವೋಟಿಂಗ್ ನಡೀತಾ ಇರುತ್ತೆ. ಅವನೇನ್ ಮಾಡ್ಬಿಡ್ತಾನೆ, ವಿರೋಧ ಪಕ್ಷದ ಪರವಾಗಿ ಓಟ ಚಲಾಯಿಸ್ತಾನೆ. ಅಂದ್ರೆ ಅವ್ರ ಪಕ್ಷದ ಪರವಾಗಿ ಅವ್ನು ಚಲಾಯಿಸಲ್ಲ ಓಟ, ವಿರೋಧ ಪಕ್ಷದ ಪರವಾಗಿ ಅವನು ಒಂದು ಸಮ್ ಆಫ್ ಅಮೌಂಟ್ ಇಸ್ಕೊಂಡು ಅದರ ಪರವಾಗಿ ಓಟನ್ನ ಚಲಾಯಿಸ್ತಾನೆ. ಇದು ಕೂಡ ಈ ಮ್ಯಾಟರ್ ಕೂಡ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸರ್ ಇವನು ದುಡ್ಡು ಇಸ್ಕೊಂಡು ವೋಟ್ ಮಾಡಿದ್ದಾನೆ ಒಂದು ಸಂಸತ್ತಿನಲ್ಲಿ ಅಂತೇಳಿ. ಕೋರ್ಟ್ ಏನ್ ತಿಳ್ಕೊಡುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 105 ಪ್ರಕಾರ ಸಂಸತ್ತಿನಲ್ಲಿ ನಡೆಯುವ ಯಾವುದೇ ಚಟುವಟಿಕೆಗಳು ಕೋರ್ಟ್ ನಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಯಾಕೆ ಅಂದ್ರೆ ನಮ್ಮ ಸಂವಿಧಾನವೇ ಹೇಳುತ್ತೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ವಿನಾಯಿತಿಯನ್ನ ಕೊಟ್ಟಿದೆ, ಅಲ್ಲಿ ನಡೆಯತಕ್ಕಂತಹ ಚಟುವಟಿಕೆಗಳು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಆದ್ರಿಂದ ಅವನು ದುಡ್ಡಿಸ್ಕೊಂಡು ವೋಟ್ ಮಾಡಿದ್ರು ಕೂಡ ಅವನ ಮೇಲೆ ಯಾವುದೇ ರೀತಿಯ ಮೊಕದ್ದಮೆಗಳು ದಾಖಲಾಗಲ್ಲ, ಯಾವುದೇ ರೀತಿಯ ಆ ಒಂದು ಅನ್ಯಾಯದ ವಿರುದ್ಧ ಯಾವುದೇ ಒಂದು ನ್ಯಾಯ ಸಿಗಲ್ಲ. ಇದು ನಮ್ಮ ಸಂಸತ್ತಿನಲ್ಲಿರುವ ಒಂದು ಲೂಪ್ ಹೋಲ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ವಿನಾಯಿತಿ ಏನ್ ಸಿಗುತ್ತೆ ಅಂದ್ರೆ, ಮೆಂಬರ್ ಆಫ್ ಲೆಜಿಸ್ಲೇಷನ್ಸ್ ಆಫ್ ಸ್ಟೇಟ್ಸ್, ಅದೇ ಇಲ್ಲಿ ನಮ್ಮ ಕರ್ನಾಟಕದಲ್ಲಾಗಿರ್ತಕ್ಕಂತಹ ವಿಧಾನಸಭೆಯಲ್ಲಿ ಇರ್ತಕ್ಕಂತಹ ಮೆಂಬರ್ಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂತಹ ವಿಧಾನಸಭೆಗಳ ಮೆಂಬರ್ಗಳಿಗೆ ಒಂದು ಆರ್ಟಿಕಲ್ 194 ಪ್ರಕಾರ ಅವ್ರಿಗೂ ಕೂಡ ವಿನಾಯಿತಿ ಇದೆ. ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಯಾವುದೇ ಚಟುವಟಿಕೆಗಳಾಗಿರ್ಬೋದು ಅಥವಾ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಕ್ಕಂತಹ ಮಾತುಗಳಾಗಿರ್ಬೋದು ಅಥವಾ ಅವರ ವೋಟಿಂಗ್ ಆಗಿರ್ಬೋದು, ಇದನ್ನು ಕೂಡ ನಾವು ಕೋರ್ಟ್ ನಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಅವರು ಯಾವ್ದಕ್ಕೆ ಬೇಕಾದ್ರೂ ವೋಟ್ ಮಾಡ್ಕೋಬಹುದು, ಅವರು ಏನ್ ಬೇಕಾದ್ರೂ ಅಲ್ಲಿ ಅಂದ್ರೆ ಸಂವಿಧಾನಾತ್ಮಕವಾಗಿ ಮಾತಾಡಬಹುದು. ಇದು ಆರ್ಟಿಕಲ್ 14 ಅಲ್ಲಿ ಇರ್ತಕ್ಕಂತಹ ವಿನಾಯಿತಿಗಳು. ನೆಕ್ಸ್ಟ್ ವಿನಾಯಿತಿ ಯಾವುದು ಅಂತಂದ್ರೆ ಫಾರಿನ್ ಸಾವೆರಿನ್ಸ್, ಅಂದ್ರೆ ವಿದೇಶದಿಂದ ಬರ್ತಕ್ಕಂತಹ ಒಂದು ಅಧಿಕಾರಿಗಳಾಗಿರ್ಬೋದು, ವಿದೇಶದಿಂದ ಬರುವ ಒಂದು ಹೈ ಕಮಿಷನರ್ ಆಗಿರ್ಬೋದು ಅಥವಾ ವಿದೇಶದಿಂದ ಬರ್ತಕ್ಕಂತಹ ರೂಲರ್ಸ್ ಆಗಿರ್ಬೋದು, ಇವ್ರಿಗೆ ನಮ್ಮ ಸಂವಿಧಾನದಲ್ಲಿ ವಿನಾಯಿತಿ ಇದೆ. ಆರ್ಟಿಕಲ್ 14 ಅಡಿಯಲ್ಲಿ ಇವರಿಗೆ ವಿನಾಯಿತಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಯ್ತು ಅಂತಂದ್ರೆ, ಸೌದಿ ಅರೇಬಿಯಾದಿಂದ ಒಬ್ಬ ರಾಜ ಬರ್ತಾನೆ, ಅವನು ಇಲ್ಲಿ ಇಂಡಿಯಾದಲ್ಲಿ ಒಬ್ಬ ನೇಪಾಳಿ ವುಮೆನ್ನ ಅವನು ಅಬ್ಯೂಸ್ ಮಾಡ್ತಾನೆ, ಏನೋ ಒಂದು ಅಸಭ್ಯವಾಗಿ ವರ್ತಿಸ್ತಾನೆ, ಅಸಭ್ಯವಾಗಿ ಮಾತಾಡ್ತಾನೆ. ಆದ್ರೂ ಕೂಡ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ಆಗಿರ್ಲಿ ಅಥವಾ ಒಂದು ಸಿವಿಲ್ ಪ್ರಕರಣ ಆಗಲಿ ದಾಖಲಾಗಲ್ಲ. ಯಾಕೆಂದ್ರೆ ಇಲ್ಲೇ ಹೇಳ್ತಕ್ಕಂಥಂಗೆ ನಮ್ಮ ಸಂವಿಧಾನದಲ್ಲಿ ಹೇಳುವ ಹಾಗೆ ವಿದೇಶದಿಂದ ಬರ್ತಕ್ಕಂತಹ ರಾಯಭಾರಿಗಳಿಗೆ ಅಥವಾ ವಿದೇಶದಿಂದ ಬರುವ ರೂಲರ್ಗಳಿಗೆ ಅಂದ್ರೆ ರಾಜರಿಗೆ ಅವರ ಮೇಲೆ ಸಿವಿಲ್ ಕೇಸ್ ಆದ್ರೂ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಆಗಿರ್ಬೋದು ಹಾಕುವ ಹಾಗಿಲ್ಲ. ಅಂದ್ರೆ ಇಲ್ಲಿ ನಾವು ಸಮಾನತೆಯನ್ನು ಕಾಣಲ್ಲ, ಇದು ಎಕ್ಸೆಪ್ಷನ್, ಸಮಾನತೆಗೆ ವಿನಾಯಿತಿ, ಎಕ್ಸೆಪ್ಷನ್ಸ್. ನೆಕ್ಸ್ಟ್ ವಿನಾಯಿತಿ ಯಾವುದು ಅಂದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂಡ್ ಇಟ್ಸ್ ಏಜೆನ್ಸೀಸ್, ಅಂದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಭದ್ರತಾ ಮಂಡಳಿ ಆಗಿರ್ಬೋದು, ಈ ತರ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಏನಿದಾವೆ, ಅಂಗಸಂಸ್ಥೆಯಲ್ಲಿರ್ತಕ್ಕಂತಹ ಪ್ರತಿನಿಧಿಗಳು, ಅವರ ಪ್ರತಿನಿಧಿಗಳಿಗೆ ವಿನಾಯಿತಿಯನ್ನ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ನೋಡಬಹುದು. ಇದಿಷ್ಟು ಎಕ್ಸೆಪ್ಷನ್ಸ್, ಅಂದ್ರೆ ಆರ್ಟಿಕಲ್ 14ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಅಂದ್ರೆ ನಾವು ಇಷ್ಟೊತ್ತು ಏನ್ ನೋಡಿದ್ವಿ ಅಂತಂದ್ರೆ, ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ, ಕಾನೂನಿನ ಮುಂದೆ ಸಮಾನರು, ಎಲ್ಲರೂ ಸಮಾನರು, ಮತ್ತೆ ಕಾನೂನಿನ ಸಮಾನ ರಕ್ಷಣೆಯನ್ನ ಹೇಳುತ್ತೆ. ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿ ನೋಡೋದಾದ್ರೆ ಒಂದು 7 ಎಕ್ಸೆಪ್ಷನ್ ಇದೆ. ಇಲ್ಲ, ಇವರು ಕಾನೂನಿನ ಮುಂದೆ ಸಮಾನರಲ್ಲ. ಯಾರ್ಯಾರು ಅಂದ್ರೆ ರಾಷ್ಟ್ರಪತಿ ಮತ್ತೆ ರಾಜ್ಯಪಾಲರ ವಿರುದ್ಧ ಕ್ರಿಮಿನಲ್ ಮತ್ತೆ ಸಿವಿಲ್ ಪ್ರಕರಣಗಳನ್ನ ಹಾಕುವ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ರೆ ಈ ಒಂದು ಫಾರಿನ್ ರೂಲರ್ಸ್ ಮೇಲ್ಗಳು ಕೂಡ ನಾವು ಸಿವಿಲ್ ಮತ್ತೆ ಕ್ರಿಮಿನಲ್ ಪ್ರಕರಣವನ್ನ ಇವರ ಮೇಲೆ ಹಾಕುವ ಹಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ರೆ ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಯಲ್ಲಿರ್ತಕ್ಕಂತಹ ಪ್ರತಿನಿಧಿಗಳ ಮೇಲೆ ನಾವು ಯಾವುದೇ ರೀತಿ ಆಕ್ಷನ್ ಅನ್ನು ತೆಗೆದುಕೊಳ್ಳುವಾಗಿಲ್ಲ, ಅವ್ರಿಗೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಮತ್ತೆ MP ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರು ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡ್ತಾರೆ, ಅಲ್ಲಿ ಏನ್ ಚಟುವಟಿಕೆ ನಡೆಯುತ್ತೆ ಅದರ ಬಗ್ಗೆ ಯಾವುದೇ ಒಂದು ಕೋರ್ಟ್ ಅಲ್ಲಿ ನಾವು ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನದಿಂದ ನಮಗೆ ಅವಕಾಶ ಇಲ್ಲ. ನೆಕ್ಸ್ಟ್ ಬಂದ್ಬೇಕು ರಾಜ್ಯದಲ್ಲಿ ಇರ್ತಕ್ಕಂತಹ ವಿಧಾನ ಒಂದು ಸಭೆಯಲ್ಲಿ ನಡೆದಿರ್ತಕ್ಕಂತಹ
ಒಂದು ವೋಟ್ಗಳಾಗಿರ್ಬೋದು ಅಥವಾ ಅಲ್ಲಿ ನಡೆಯುವ ಒಂದು ಚರ್ಚೆಗಳಾಗಿರ್ಬೋದು ಅದನ್ನು ಕೂಡ ನಾವು ಒಂದು ಕೋರ್ಟಲ್ಲಿ ಒಂದು ಪ್ರಶ್ನಿಸುವ ಹಾಗಿಲ್ಲ. ಮತ್ತು ನ್ಯೂಸ್ ಪೇಪರ್ ಅಂದರೆ ಯಾವುದೇ ಒಬ್ಬ ಪತ್ರಿಕೋದ್ಯಮಿಯು ಕೂಡ ವಿಧಾನಸಭೆಯಲ್ಲಾಗಿರ್ಬೋದು ಅಥವಾ ಅಲ್ಲಿ ಪಾರ್ಲಿಮೆಂಟ್ ಸಂಸತ್ತಿನಲ್ಲಾಗಿರ್ಬೋದು ನಡೆಯುತ್ತಿರತಕ್ಕಂತಹ ಒಂದು ನೈಜತೆಯನ್ನು ಅಂದರೆ ನಿಜವಾದ ರಿಪೋರ್ಟನ್ನು ಅವನು ಪಬ್ಲಿಷ್ ಮಾಡ್ಬೋದು. ಇದಿಷ್ಟು ಭಾರತದ ಸಂವಿಧಾನದ ವಿಧಿ 14ರ ವಿನಾಯಿತಿಗಳು. ಆರ್ಟಿಕಲ್ 14 ಅನ್ನು ನೋಡಿದ್ವಿ, ಸಮಾನತೆಯ ಒಂದು ಹಕ್ಕನ್ನು. ನೆಕ್ಸ್ಟ್ ಆರ್ಟಿಕಲ್ 15 ಬಂತಂದ್ರೆ ತಾರತಮ್ಯ ನಿಷೇಧ, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಏನಿದು ತಾರತಮ್ಯ ನಿಷೇಧ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಏನು ಬರೆದಿದೆ ಅಂದ್ರೆ ಸ್ಟೇಟ್ ಶೆಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನೆಸ್ಟ್ ಎನಿ ಸಿಟಿಸನ್ ಆನ್ ದ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಬರ್ತ್. ಅಂದ್ರೆ ಒಂದು ರಾಜ್ಯ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ಅವರ ಒಂದು ಧರ್ಮದ ಆಧಾರದ ಮೇಲೆ, ರೇಸ್ ಅಂದ್ರೆ ಕುಲ, ಕ್ಯಾಸ್ಟ್ ಅಂದ್ರೆ ಜಾತಿ, ಅಂದ್ರೆ ಯಾವುದೇ ಒಂದು ರಾಜ್ಯ ಆಗಿರ್ಬೋದು ಅಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ಅವರ ಒಂದು ಧರ್ಮದ ಆಧಾರದ ಮೇಲೆ, ಅವರ ಜಾತಿಯ ಆಧಾರದ ಮೇಲೆ, ಅವರ ಕುಲದ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ, ಗಂಡು ಹೆಣ್ಣು ಅನ್ನುವ ಭೇದ ಭಾವ ಇರ್ಬೋದು, ಮತ್ತೆ ಅವ್ರು ಹುಟ್ಟಿರ್ತಕ್ಕಂತಹ ಪ್ಲೇಸ್ ಆಫ್ ಬರ್ತ್, ಅವ್ರು ಹುಟ್ಟಿರುವ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು. ಇಲ್ಲಿ ನಾವೇನ್ ಗಮನಿಸ್ಬೇಕು ಅಂತಂದ್ರೆ ಎನಿ ಸಿಟಿಸನ್. ನಾವು ಆರ್ಟಿಕಲ್ 14 ನೋಡಿದ್ವಿ, ಅದು ನಮ್ಮ ಭಾರತೀಯ ನಾಗರಿಕನಿಗೂ ಇತ್ತು ಮತ್ತೆ ಫಾರಿನ್ ಅವ್ರಿಗೂ ಇತ್ತು. ಬಟ್ ಇಲ್ಲಿ ಎನಿ ಸಿಟಿಸನ್, ಓನ್ಲಿ ಭಾರತದ ನಾಗರಿಕರಿಗೆ ಮಾತ್ರ ಇರತಕ್ಕಂತಹ ಹಕ್ಕು ಆರ್ಟಿಕಲ್ 15 ಅಂತಕ್ಕಂಥದ್ದು ನಾವು ಒಂದು ಗಮನಿಸ್ಬೇಕು. ಮತ್ತೆ ಓನ್ಲಿ ಆನ್ ದ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಬರ್ತ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಅಂದ್ರೆ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ಧರ್ಮ, ಕುಲ, ಜಾತಿ ಮತ್ತೆ ಲಿಂಗ ಮತ್ತೆ ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಬಟ್ ಬೇರೆ ಆಧಾರದ ಮೇಲೆ, ಇವನ್ನ ಬಿಟ್ಟು ಬೇರೆ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡ್ಬೋದು. ಬಟ್ ಅದಕ್ಕೆ ಒಂದು ರೀಸನ್ ಇರಬೇಕು. ಎಕ್ಸಾಂಪಲ್, ಇಲ್ಲಿ ನಮ್ಮ ಧರ್ಮ, ಕುಲ, ಜಾತಿ ಮತ್ತೆ ಲಿಂಗದ ಆಧಾರವನ್ನು ಬಿಟ್ಟು ಬೇರೆ ಆಧಾರದ ಮೇಲೆ ನಾವು ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಡಿಸ್ಕ್ರಿಮಿನೇಷನ್ ಮಾಡ್ಬೋದು, ಅಂದ್ರೆ ತಾರತಮ್ಯ ಮಾಡ್ಬೋದು. ಬಟ್ ಇಲ್ಲಿ ಓನ್ಲಿ ಅಂತ ಕೊಟ್ಟಿರೋದ್ರಿಂದ ಈ ಒಂದು 5 ಆಧಾರದ ಮೇಲೆ, ಧರ್ಮ, ಕುಲ, ಜಾತಿ, ಲಿಂಗ ಮತ್ತೆ ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೆ ಇಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ತಾರತಮ್ಯವನ್ನ ನಿಷೇಧ ಮಾಡಿರ್ತಕ್ಕಂಥದ್ದು, ಅಂದ್ರೆ ತಾರತಮ್ಯವನ್ನ ಮಾಡಬಾರ್ದು. ಈ ಒಂದು ಆರ್ಟಿಕಲ್ 15 ಏನಿದೆ, ಇದು ಓನ್ಲಿ ಫಾರ್ ಸಿಟಿಸನ್ಸ್ ಆಫ್ ಇಂಡಿಯಾ, ನಮ್ಮ ಭಾರತೀಯ ನಾಗರಿಕರಿಗೆ ಮಾತ್ರ ಇರ್ತಕ್ಕಂಥದ್ದು. ಇಲ್ಲಿ ಫಾರಿನ್ ಅವ್ರಿಗೆ ಇರೋದಿಲ್ಲ. ಅಂದ್ರೆ ನಮ್ಮ ಭಾರತೀಯ ಪ್ರಜೆಗಳಿಗೆ ಮಾತ್ರ ಇರ್ತಕ್ಕಂತಹ ವಿಧಿಗಳು ಯಾವ್ಯಾವು ಅಂತಂದ್ರೆ 15, 16, 19, 29 ಅಂಡ್ 30. ಈ 5 ವಿಧಿಗಳು ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19, ಆರ್ಟಿಕಲ್ 29 ಅಂಡ್ ಆರ್ಟಿಕಲ್ 30 ಇವು ಎಕ್ಸ್ಕ್ಲೂಸಿವ್ಲಿ ಫಾರ್ ಸಿಟಿಸನ್ಸ್ ಓನ್ಲಿ, ಅಂದ್ರೆ ನಮ್ಮ ಭಾರತೀಯ ಪ್ರಜೆಗಳಿಗೆ ಮಾತ್ರ ಇರತಕ್ಕಂತಹ ವಿಧಿಗಳು ಅವು. ಇಲ್ಲಿ ತಾರತಮ್ಯವನ್ನು ನಿಷೇಧ ಅಂದ್ರೆ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್. ಇಲ್ಲಿ ಫಾರಿನ್ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಅವರು ಬಂದು ಈಗ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾರೆ. ಆದ್ರಿಂದ ಅದನ್ನು ತಡೆಗಟ್ಟುವ ಒಂದು ಉದ್ದೇಶದಿಂದ ಅಂದ್ರೆ ಫಾರಿನರ್ಸ್ ಅಂದ್ರೆ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರನ್ನ ಡಿಸ್ಕ್ರಿಮಿನೇಷನ್ ತಾರತಮ್ಯವನ್ನ ಮಾಡಬಹುದು. ಬಟ್ ಇಲ್ಲಿರುವ ಪ್ರಜೆಗಳಿಗೆ ಈ ಒಂದು ಕುಲ, ಜಾತಿ, ಧರ್ಮ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರ್ದು. ಬಟ್ ನಿಮ್ಗೆ ಇಲ್ಲೊಂದು ಕ್ವಶನ್ ಬರ್ಬೋದು. ಇಲ್ಲಿ ಹೇಳಿದ್ದಾರೆ ಸೆಕ್ಸ್ ಅಂದ್ರೆ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಸರ್ಕಾರವೇ ಏನ್ ಮಾಡ್ತಾ ಇದೆ ಅಂದ್ರೆ ವುಮೆನ್ಸ್ಗೆ ಈ ಒಂದು ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಈ ಎಲೆಕ್ಷನ್ ಅಲ್ಲಿ 33% ರಿಸರ್ವೇಶನ್ ಕೊಡ್ತಾ ಇದೆ. ಯಾರಿಗೆ? ವುಮೆನ್ಸ್ಗೆ. ಮತ್ತೆ ಮಕ್ಕಳಿಗೆ, ಚಿಲ್ಡ್ರನ್ಸ್ಗೆ, ಮಕ್ಕಳಿಗೂ ಕೂಡ ಹಲವಾರು ಯೋಜನೆಯನ್ನು ಸರ್ಕಾರ ತಗೊಂಡ್ಬರ್ತಾ ಇದೆ. ಇದು ಆರ್ಟಿಕಲ್ 15 ಉಲ್ಲಂಘನೆ ಆಗಲ್ವಾ ಅಂತ ಹೇಳಿ ನೀವು ಕೇಳ್ಬೋದು. ಬಟ್ ಇದೊಂದು ಎಕ್ಸೆಪ್ಷನ್ ಇದೆ. ಅಂದ್ರೆ ವುಮೆನ್ಗೆ ರಿಸರ್ವೇಶನ್ ತರೋದಾಗಿರ್ಬೋದು ಮತ್ತೆ ಚಿಲ್ಡ್ರನ್ಸ್ಗೆ ಒಂದು ಬೆನಿಫಿಟ್ ಆಗೋ ತರ ಯೋಜನೆಯನ್ನು ತರಬಹುದಾಗಿರ್ಬೋದು. ಇದು ಆರ್ಟಿಕಲ್ 15 ಉಲ್ಲಂಘನೆ ಮಾಡೋಲ್ಲ. ಇದು ಆರ್ಟಿಕಲ್ 15ಗೆ ಎಕ್ಸೆಪ್ಷನ್ಸ್. ಅಂದ್ರೆ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ, ಈ ಒಂದು ಮಹಿಳೆಯರ ಮುಂಚೂಣಿಯಲ್ಲಿರ್ತಕ್ಕಂತಹ ಈ ಒಂದು ಪ್ರಪಂಚದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಮತ್ತೆ ಅವರು ಅವಕಾಶದಿಂದ ವಂಚಿತರಾಗಬಾರ್ದು ಎನ್ನುವ ಒಂದು ಉದ್ದೇಶದಿಂದ ಅವರಿಗೆ ರಿಸರ್ವೇಶನ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಕ್ಕಳಿಗೆ ಕೆಲವು ಯೋಜನೆಗಳನ್ನು ಅಂದ್ರೆ ಅಂಗನವಾಡಿಯಲ್ಲಾಗಿರ್ಬೋದು, ಅಂದ್ರೆ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಎಜುಕೇಶನ್ ಅನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಲಿಂಗದ ಆಧಾರದ ಮೇಲೆ ತಾರತಮ್ಯ ಆಗಲ್ಲ. ಇದು ಎಕ್ಸೆಪ್ಷನ್ ಆಗುತ್ತೆ.
ಮತ್ತೆ ನೀವು ಇನ್ನೊಂದು ಗಮನಿಸ್ಬೋದು, ಕ್ಯಾಸ್ಟ್, ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ SC ST ಮತ್ತೆ ಅದರ್ ಕಮ್ಯುನಿಟೀಸ್ಗೆ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಇದು ಕೂಡ ಜಾತಿಯ ಆಧಾರದ ಮೇಲೆ ಒಂದು ತಾರತಮ್ಯ ಆಗಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ರು. ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದ್ರೆ, SC ಮತ್ತು ST ಮತ್ತು ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರ ಹಿಂದುಳಿದ ವರ್ಗಗಳು, ಅವರು ತಮ್ಮ ಸೋಷಿಯಲಿ ಮತ್ತೆ ಎಕನಾಮಿಕಲ್ ಆಗಿರ್ಬೋದು, ಸಮಾಜದಲ್ಲಿ ಮತ್ತೆ ಒಂದು ಆರ್ಥಿಕವಾಗಿ ಅವರು ಹಿಂದುಳಿದಿರ್ತಾರೆ, ಅದನ್ನು ಹೊರಗೆ ತರುವುದರ ಒಂದು ಉದ್ದೇಶದಿಂದ, ಆ ಒಂದು ಪರಿಸ್ಥಿತಿಯಿಂದ ಅವರನ್ನು ಹೊರಗೆ ತರುವ ಉದ್ದೇಶದಿಂದ SC ST ಅವರಿಗೆ ರಿಸರ್ವೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ ಒಂದು ಎಕ್ಸೆಪ್ಷನ್, ಇದು ಕೂಡ ಒಂದು ವಿನಾಯಿತಿ. ಅಂದ್ರೆ ಹೇಗೆ ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಅನ್ನು ಇಟ್ಟಿದ್ದಾರೋ ಅದೇ ರೀತಿ ಈ ಒಂದು SC ST ಅವ್ರಿಗೂ ಕೂಡ ಒಂದು ರಿಸರ್ವೇಶನ್ ಇರ್ತಕ್ಕಂಥದ್ದು. ಇದು ಆರ್ಟಿಕಲ್ 15ರ ಒಂದು ವಿನಾಯಿತಿ ಅಂತಕ್ಕಂಥದ್ದು. ಅಂದ್ರೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಆರ್ಟಿಕಲ್ 15, ಆರ್ಟಿಕಲ್ 14, ಆರ್ಟಿಕಲ್ 17 ಯಾವೆಲ್ಲ ಎಕ್ಸೆಪ್ಷನ್ ಇದೆ ಅಂತೇಳಿ ಆಪ್ಷನ್ ಕೊಟ್ಟು ಕೇಳುವ ಒಂದು ಸಂದರ್ಭ ಇರುವುದರಿಂದ, ಈಗ KPTC ಯಲ್ಲೂ ಕೂಡ ನಾವು ನೋಡಿದ್ವಿ, ಒಂದು ಆಳವಾದಂತಹ ಒಂದು ಅಧ್ಯಯನದ ಅವಶ್ಯಕತೆ ಇರುವುದರಿಂದ ನಾವು ಒಂದು ಆಳವಾಗಿರ್ತಕ್ಕಂಥ ಒಂದು ಸವಿವರವಾಗಿ ನಾವು ಈ ಒಂದು ಆರ್ಟಿಕಲ್ಗಳನ್ನ ನೋಡ್ತಾ ಹೋಗೋಣ. ಲಾಂಗ್ ಸ್ಟೋರಿ ಶಾರ್ಟ್, ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂದ್ರೆ ತಾರತಮ್ಯ ನಿಷೇಧ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ಸ್. ಅಂದ್ರೆ ರಾಜ್ಯ ಅಲ್ಲಿರುವ ಪ್ರಜೆಗಳನ್ನ ಲಿಂಗದ ಆಧಾರದ ಮೇಲೆ, ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೆ, ಅಲ್ಲಿರ್ತಕ್ಕಂತಹ ಒಂದು ಜಾತಿ, ಕುಲ, ಮತ, ಧರ್ಮದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು, ತಾರತಮ್ಯವನ್ನು ನಿಷೇಧಿಸಲಾಗಿದೆ ಅಂತಕ್ಕಂಥದ್ದನ್ನ ಆರ್ಟಿಕಲ್ 15 ಹೇಳುತ್ತೆ. ಈ ಆರ್ಟಿಕಲ್ 15 ಅವೈಲಬಲ್ ಓನ್ಲಿ ಫಾರ್ ಸಿಟಿಸನ್, ನಾಗರಿಕ, ಭಾರತೀಯ ನಾಗರಿಕರಿಗೆ ಮಾತ್ರ ಇರತಕ್ಕಂತಹ ಆರ್ಟಿಕಲ್ 15 ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲ್ ಅಲ್ಲೂ ಕೂಡ ಒಂದು ಎಕ್ಸೆಪ್ಷನ್ಸ್ ಇದಾವೆ. ಯಾವೆಲ್ಲ ಎಕ್ಸೆಪ್ಷನ್ ಅಂತಂದ್ರೆ, ಒಂದು ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಿರ್ತಕ್ಕಂಥದ್ದು ಒಂದು ಎಕ್ಸೆಪ್ಷನ್. ಸೆಕೆಂಡ್ ಒನ್ ಬಂದು ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಜನೆಗಳನ್ನ ತರ್ತಾ ಇದ್ದಾರೆ, ಅದು ಒಂದು ಎಕ್ಸೆಪ್ಷನ್. ನೆಕ್ಸ್ಟ್ ಮೂರನೆಯ ವಿನಾಯಿತಿ ಯಾವುದಂದ್ರೆ SC ST ಅವ್ರಿಗೆ ರಿಸರ್ವೇಶನ್ ಅನ್ನ ಕೊಡ್ತಾ ಇದ್ದಾರೆ, ಇದು ಒಂದು ವಿನಾಯಿತಿ. ನೆಕ್ಸ್ಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, OBC ರಿಸರ್ವೇಶನ್ ಕೂಡ ನಾವು ನೋಡಬಹುದು, ಅದು ಒಂದು ಕೂಡ ಆರ್ಟಿಕಲ್ 15ರ ಒಂದು ವಿನಾಯಿತಿ ಅಂತಕ್ಕಂಥದ್ದು. ಈಗ ಮುಂದಿನ ಆರ್ಟಿಕಲ್ಗೆ ಹೋಗೋಣ. ಈಗ ಆರ್ಟಿಕಲ್ 16ಕ್ಕೆ ಬಂದ್ರೆ, ಸಾರ್ವಜನಿಕ ಹುದ್ದೆಗಳ ನಿಯೋಜನೆಯಲ್ಲಿ ಸಮಾನ ಅವಕಾಶ. ಅಂದ್ರೆ ನಮ್ಮ ಭಾರತದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅಲ್ಲವರು ಅಪಾಯಿಂಟ್ ಮಾಡ್ಕೊಳ್ತಕ್ಕಂತಹ ಎಲ್ಲ ಸಾರ್ವಜನಿಕ ಹುದ್ದೆಗಳಲ್ಲಿ, ಅಂದ್ರೆ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಸಮಾನವಾದಂತಹ ಅವಕಾಶವನ್ನ ಕೊಡಬೇಕು. ಅಲ್ಲಿರ್ತಕ್ಕಂತಹ ಜಾತಿ, ಕುಲ, ಧರ್ಮ, ಮತದ ಆಧಾರದ ಮೇಲೆ ಯಾವುದೇ ಒಬ್ಬ ಪ್ರಜೆಗೆ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ತಾರತಮ್ಯವನ್ನು ಮಾಡಬಾರ್ದು, ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಒದಗಿಸಬೇಕು. ಅವರು ಗೌರ್ಮೆಂಟ್ ಹುದ್ದೆಯನ್ನು ಪಡೆಯೋದಕ್ಕಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಎಲ್ಲ ಹುದ್ದೆಗಳ ನೇಮಕಾತಿಗಳಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸುವುದನ್ನ ಆರ್ಟಿಕಲ್ 16 ಅಂತಕ್ಕಂಥದ್ದು ಹೇಳುತ್ತೆ. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಆರ್ಟಿಕಲ್ 16 ಪ್ರೊವೈಡ್ಸ್ ಫಾರ್ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಫಾರ್ ಆಲ್ ಸಿಟಿಸನ್ಸ್. ಇದು ಕೂಡ ಇದು ಫಾರಿನರ್ಸ್ಗೆ ಅವೈಲಬಲ್ ಇಲ್ಲ. ಯಾಕಂದ್ರೆ ಇಲ್ಲಿ ಫಾರಿನರ್ಸ್ ಕೊಟ್ಟರೆ ಕೂಡ ಅವ್ರು ಬಂದು ಈಗ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಗೌರ್ಮೆಂಟ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿಬಿಡ್ತಾರೆ. ಯಾಕಂದ್ರೆ ಈ ಒಂದು ಆರ್ಟಿಕಲ್ 16 ಅವ್ರಿಗೆ ಆರ್ಟಿಕಲ್ 16 ಫಾರಿನರ್ಸ್ಗೆ ಅವಕಾಶ ಕೊಟ್ರೆ ಅವ್ರು ಬಂದಿಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಕೂಡ ನಿಂತ್ಕೋಬಹುದು ಅಥವಾ ಗೌರ್ಮೆಂಟ್ ಹುದ್ದೆಗಳನ್ನ ಪಡಿಬಹುದು. ಆ ಒಂದು ಉದ್ದೇಶದಿಂದ ಇದು ಓನ್ಲಿ ಫಾರ್ ಸಿಟಿಸನ್ಸ್, ಭಾರತೀಯ ನಾಗರಿಕರಿಗೆ ಇರ್ತಕ್ಕಂತಹ ಒಂದು ಮೂಲಭೂತ ಹಕ್ಕು ಆರ್ಟಿಕಲ್ 16. ಇಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಬಾರದು. ಆದ್ರೂ ಕೂಡ ಇಲ್ಲಿ ನಾವೀಗ ಏನ್ ಹೇಳಿದ್ವಿ ಅಂತಂದ್ರೆ, ಸಾರ್ವಜನಿಕ ಹುದ್ದೆಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಹುದ್ದೆಗಳಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ನಾವು ಆರ್ಟಿಕಲ್ 16ರಲ್ಲಿ ನೋಡಿದ್ವಿ. ಇದರಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇಲ್ವಾ? ಇದರಲ್ಲೂ ವಿನಾಯಿತಿ ಇಲ್ವಾ? ಇದೆ. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ರಿಸರ್ವೇಶನ್ ಕೂಡ ತಂದಿದ್ದಾರೆ. ಇದು ಕೂಡ ಇಲ್ಲಿ ನಾವು ನೋಡ್ಬೋದು. ಈಗ ಇವರಿಗೆ ರಿಸರ್ವೇಶನ್ ಕೊಟ್ಟಿದ್ದೀರಲ್ಲ, ಸಮಾನವಾದಂತಹ ಅವಕಾಶ ಆಗ್ಲಿಲ್ವಲ್ಲ ಅಂತ ಕೇಳ್ಬೋದು. ಆದ್ರಿಂದ ಇದು ಕೂಡ ಒಂದು ವಿನಾಯಿತಿ, ಇದು ಕೂಡ ಒಂದು ಎಕ್ಸೆಪ್ಷನ್, ಇದು ಕೂಡ ಒಂದು ಎಕ್ಸೆಪ್ಷನ್ಸ್. ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೂ ಕೂಡ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಒಂದು ಎಕ್ಸೆಪ್ಷನ್ಸ್. ನೆಕ್ಸ್ಟ್ ರೆಸಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಆರ್ಟಿಕಲ್ 371J ಪ್ರಕಾರ, ವಿಧಿ 371J ಪ್ರಕಾರ ಹೈದರಾಬಾದ್ ಕರ್ನಾಟಕದ ಒಂದು ಜಿಲ್ಲೆಗಳಿಗೆ ರಿಸರ್ವೇಶನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ರೆಸಿಡೆನ್ಸ್ ಅಂದ್ರೆ ಅಲ್ಲಿರ್ತಕ್ಕಂತಹ ಒಂದು ನಿವಾಸಿಗಳು, ಅಲ್ಲೇ ಮೂಲ ನಿವಾಸಿಗಳಿದ್ದಾರೆ, ಅವರಿಗೆ ಒಂದು ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಎಕ್ಸೆಪ್ಷನ್ಸ್. ಇದು ಆರ್ಟಿಕಲ್ 16 ಅಂದ್ರೆ ಸಾರ್ವಜನಿಕ ಹುದ್ದೆಗಳ ನಿಯೋಜನೆಯಲ್ಲಿ ಇವ್ರಿಗೆ ಯಾರಿಗೆ ಅಲ್ಲಿರ್ತಕ್ಕಂತಹ ಹೈದರಾಬಾದ್ ಕರ್ನಾಟಕದ ವರ್ಗಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಇದು ಕೂಡ ಆರ್ಟಿಕಲ್ 16 ವಿನಾಯಿತಿ. ಲಾಂಗ್ ಸ್ಟೋರಿ ಶಾರ್ಟ್,
ಆರ್ಟಿಕಲ್ 16 ಏನು ಹೇಳುತ್ತೆ ಅಂದರೆ, ಯಾವುದೇ ರೀತಿಯ ಗೋರ್ಮೆಂಟ್ ಜಾಬ್ ಕಾಲಾದಾಗ ಆ ಗೋರ್ಮೆಂಟ್ ಜಾಬಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಕೊಡಬೇಕು. ಯಾವುದೇ ರೀತಿಯ ಲಿಂಗ ಜಾತಿ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು. ಬಟ್ ಈ ಒಂದು ಆರ್ಟಿಕಲ್ ಅಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಯಾವುದು ಅಂದರೆ, ಈಗ ರಿಸರ್ವೇಷನ್ ಕೊಡ್ತಾ ಇದ್ದೀವಿ, ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ರಿಸರ್ವೇಷನ್ ಕೊಡ್ತೀವಿ. ನೆಕ್ಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಈಗ 10% ರಿಸರ್ವೇಷನ್ ಇದೆ, ಆ ರಿಸರ್ವೇಷನ್ ಅನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 371J ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟು ಎಲ್ಲ ಸರ್ಕಾರಿ ಹುದ್ದೆಗಳಿಗೂ ಅವರಿಗೆ ರಿಸರ್ವೇಷನ್ ಅನ್ನ ಕೊಡ್ತಾ ಇದ್ದೀವಿ. ಇದು ಆರ್ಟಿಕಲ್ 16ಕ್ಕೆ ವಿನಾಯಿತಿ ಅಂತಕ್ಕಂಥದ್ದು. ಈಗ ನೆಕ್ಸ್ಟ್ ಆರ್ಟಿಕಲ್ 17 ಅನ್ನ ನೋಡೋಣ. ವಿಧಿ 17 ಏನ್ ಹೇಳುತ್ತೆ ಅಂತಂದ್ರೆ, ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ. ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆಯ ನಿವಾರಣೆ ಅಥವಾ ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಏನಿದು ಅಸ್ಪೃಶ್ಯತೆ ಅಂದ್ರೆ ಆಫ್ಟರ್ ವೇದಿಕ್ ಪೀರಿಯಡ್ ಅಂದ್ರೆ ವೈದಿಕ ಕಾಲದ ನಂತರ ಏನಾಗುತ್ತೆ ಅಂದ್ರೆ, ಒಂದು ಬ್ರಾಹ್ಮಣ ವರ್ಗದ ಒಂದು ಮೇಲುಗೈ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ವರ್ಣಗಳ ಉದಯ ಆಗುತ್ತೆ. ಅಂದ್ರೆ 4 ವರ್ಣಗಳು ಉದಯ ಆಗುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಕ್ಕಂತಹ 4 ವರ್ಣಗಳು ಬರ್ತವೆ. ಆ ಒಂದು ಸಂದರ್ಭದಲ್ಲಿ ಈ 3 ಮೇಲ್ವರ್ಗಗಳ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ 3 ಮೇಲ್ವರ್ಗಗಳ ಸೇವೆಯನ್ನ ಈ 4ನೇ ವರ್ಗದಲ್ಲಿರ್ತಕ್ಕಂತಹ ಶೂದ್ರರು ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಶೂದ್ರರ ಪರಿಸ್ಥಿತಿ ಅಸಹಾಯಕವಾಗಿರ್ತಕ್ಕಂಥದ್ದು. ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಪಬ್ಲಿಕ್ ಅಲ್ಲಿ ಇರ್ತಕ್ಕಂತಹ ಟ್ಯಾಂಕ್ಗಳಲ್ಲಿ ನೀರು ಕುಡಿಯಕ್ ಬಿಡಲ್ಲ, ರಸ್ತೆಗಳಲ್ಲಿ ಓಡಾಡಕ್ ಬಿಡಲ್ಲ. ಇಂತಹ ಪರಿಸ್ಥಿತಿಯನ್ನು ಈ ಶೂದ್ರರು ಮತ್ತು ದಲಿತರು ಆ ಒಂದು ಸಂದರ್ಭದಲ್ಲಿ ಅನುಭವಿಸ್ತಾ ಇರ್ತಾರೆ. ಇದು ಅಲ್ಲಿಗೆ ಸುಮ್ಮನೆ ಆಗಲ್ಲ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಏನ್ ಬರೆದಿದ್ದಾರೆ, ಡಾಕ್ಟರ್ B.R. ಅಂಬೇಡ್ಕರ್ ಅವ್ರಿಗೂ ಕೂಡ ಈ ಒಂದು ಶೂದ್ರ, ಈ ಒಂದು ದಲಿತದ ಒಂದು ಅಸಮಾನತೆ ಇವ್ರಿಗೂ ಕೂಡ ತಟ್ಟುತ್ತೆ. ಇವ್ರಿಗೂ ಕೂಡ ಯಾವುದೇ ಒಂದು ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಯಾವುದೇ ಒಂದು ಮೂಲೆಯಲ್ಲಿ ಕೂರಿಸಿ ಪಾಠ ಮಾಡೋ ಒಂದು ಸ್ಥಿತಿ ಎದುರಾಗುತ್ತೆ. ಇವರು ಕೂಡ ಒಂದು ಪಬ್ಲಿಕ್ ಟಾಯ್ಲೆಟ್ ಅನ್ನು ಯೂಸ್ ಮಾಡಕ್ಕೆ ಇವ್ರಿಗೆ ಪರ್ಮಿಷನ್ ಇರಲ್ಲ. ಪಬ್ಲಿಕ್ ಅಲ್ಲಿ ಇರ್ತಕ್ಕಂಥ ಒಂದು ಬಾವಿಯನ್ನ ಯೂಸ್ ಮಾಡಕ್ಕೆ ಇವ್ರಿಗೆ ಬಿಡಲ್ಲ. ಇದನ್ನೆಲ್ಲವನ್ನು ಅರಿತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 17 ಏನ್ ಹೇಳ್ತಾರೆ ಅಂದ್ರೆ, ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ ಅನ್ನು ತರ್ತಾರೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅಸ್ಪೃಶ್ಯತೆಯನ್ನ ಅಂದ್ರೆ ತಾರತಮ್ಯನ ಮಾಡ್ತಕ್ಕಂಥದ್ದ ಬಹಿಷ್ಕಾರ ಮಾಡಲಾಗಿದೆ. ಅಂದ್ರೆ ಈಗ ತಾರತಮ್ಯ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕುವ ಒಂದು ಸಂದರ್ಭ ಇದು. ಅಂದ್ರೆ ಇದು ನಮ್ಮ ಸಂವಿಧಾನದ ಒಂದು ಗೆಲುವು. ಇದು ಈ ಒಂದು ಅಸ್ಪೃಶ್ಯತೆಯ ನಿವಾರಣೆಯನ್ನ ವಿಧಿ 17ರಲ್ಲಿ ಭಾರತದ ಸಂವಿಧಾನದ ಪಿತೃ ಅಂತಕ್ಕಂತಹ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ಒಂದು ನಮ್ಮ ಭಾರತದ ಸಂವಿಧಾನದಲ್ಲಿ ಇದೇನಿದೆ ಅನ್ಟಚಬಿಲಿಟಿ ಅನ್ನೋ ವರ್ಡ್, ಈ ಅನ್ಟಚಬಿಲಿಟಿ ವರ್ಡ್ಗೆ ಡೆಫಿನೇಷನ್ ಇಲ್ಲ. ಈ ಒಂದು ವರ್ಡ್ ನಮ್ಮ ಸಂವಿಧಾನದಲ್ಲಿ ಡೆಫಿನೇಷನ್ ಕೊಟ್ಟಿಲ್ಲ. ಅನ್ಟಚಬಿಲಿಟಿ ಅಂದ್ರೆ ಏನು ಅಂತ ಹೇಳಿ ಕೂಲಂಕುಷವಾಗಿ ವಿವರಿಸಿಲ್ಲ. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್. ಅಂದ್ರೆ ಏನ್ ಕೇಳ್ತಾರೆ ಅಂದ್ರೆ, ಅನ್ಟಚಬಿಲಿಟಿ ಅಂತಕ್ಕಂತಹ ವರ್ಡ್ ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೇಳ್ತಾರೆ. ಹೌದು, ಈ ಒಂದು ವರ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಈ ಒಂದು ವರ್ಡ್ಗೆ ಡೆಫಿನೇಷನ್, ಅನ್ಟಚಬಿಲಿಟಿ ಅಂತಕ್ಕಂತಹ ಒಂದು ವರ್ಡ್ಗೆ ಡೆಫಿನೇಷನ್ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಈಗ ಕೆಲವರು ಕೇಳ್ಬೋದು, ಈ ಒಂದು ಸಂದರ್ಭದಲ್ಲಿ ಈ ಸಮಾಜದಲ್ಲಿ SC ST ಅವರಿಗೆ ರಿಸರ್ವೇಶನ್ ಕೊಟ್ಟಿರೋದನ್ನ ಕೂಡ ಪ್ರಶ್ನೆ ಮಾಡ್ತಕ್ಕಂತಹ ಕೆಲವು ಬುದ್ಧಿಜೀವಿಗಳಿದ್ದಾರೆ. ಆ ಬುದ್ಧಿಜೀವಿಗಳು ಈ ಒಂದು SC ST ರಿಸರ್ವೇಶನ್ ಅನ್ನ ಇಲ್ಲಿಂದ ಥಿಂಕ್ ಮಾಡಬೇಡಿ, ಇಲ್ಲಿಂದ ಥಿಂಕ್ ಮಾಡಿ. ಯಾಕೆ ಅಂತಂದ್ರೆ ಸರಿಸುಮಾರು 3500 ವರ್ಷಗಳ ಹಿಂದೆಯಿಂದದು ಸಮಾಜದಲ್ಲಿ ನಡೆದಿರ್ತಕ್ಕಂತಹ ಅಸಮಾನತೆಯನ್ನು ಸಹಿಸಿಕೊಂಡು ಬಂದಿದ್ದಾರೆ. ಅವಾಗ ಅವ್ರಿಗೆ ಇನ್ಕ್ಲೂಡಿಂಗ್ ನೀರು ಕುಡಿಯೋ ಕೂಡ ಅವಕಾಶ ಇರಲಿಲ್ಲ. ಅಂತವ್ರಿಗೆ ಕೇವಲ 70 ವರ್ಷ ಏನು ರಿಸರ್ವೇಶನ್ ಕೊಟ್ಟಿದ್ದಾರೆ. ಈಗ 75ನೇ ಸ್ವಾತಂತ್ರ್ಯೋತ್ಸವ, ಕೇವಲ 75 ವರ್ಷ ರಿಸರ್ವೇಶನ್ಗೆ ನೀವು ಹಿಂಗೆ ಆಡೋದ್ರೆ ಹೆಂಗೆ? ಅದನ್ನ ಸ್ವಲ್ಪ ಮನಸ್ಸಿನಿಂದ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಒಂದು ಅಸ್ಪೃಶ್ಯತೆಯ ನಿವಾರಣೆಯನ್ನು ಭಾರತದ ಸಂವಿಧಾನದ 17ನೇ ವಿಧಿಯಲ್ಲಿ ನಮ್ಮ ಸಂವಿಧಾನದ ಕರ್ತೃಗಳು ವಿವರಿಸಿದ್ದಾರೆ. ನೆಕ್ಸ್ಟ್ ಅನ್ಟಚಬಿಲಿಟಿ ಆಕ್ಟ್ ತಗೊಂಡ್ಬರ್ತಾರೆ 1955ರಲ್ಲಿ. ಈ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಅನ್ಟಚಬಿಲಿಟಿ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ 1955. ಈ ಒಂದು ಅನ್ಟಚಬಿಲಿಟಿ ಆಕ್ಟ್ 1976ರಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ, ಅಂದ್ರೆ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಹೇಳಿ ಆ ಒಂದು ಅನ್ಟಚಬಿಲಿಟಿ ಆಕ್ಟ್ ಅನ್ನ ಹೆಸರನ್ನ ಬದಲಾಯಿಸ್ತಾರೆ 1976ರಲ್ಲಿ. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಹೇಳಿ ಇದು ಅನ್ಟಚಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರ್ಟಿಕಲ್ 17ಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ. ನೆಕ್ಸ್ಟ್ ಆರ್ಟಿಕಲ್ ಬಂದ್ರೆ ಆರ್ಟಿಕಲ್ 18 ಏನ್ ಹೇಳುತ್ತೆ ಅಂದ್ರೆ, ಅಬಲ್ಯೂಷನ್ ಆಫ್ ಟೈಟಲ್ಸ್ ಅಂದ್ರೆ ಬಿರುದುಗಳ ರದ್ದತಿ. ಈಗ ಫಾರ್ ಎಕ್ಸಾಂಪಲ್ ರಾಜ, ಮಹಾರಾಜ, ಅಧಿರಾಜ, ಅನಂತರ ಒಂದು ದಿವಾನಿ, ಈ ತರ ಒಂದು ತಮಗೆ ಬಂದಿರತಕ್ಕಂತಹ ರಾಜ ಪಾರಂಪರಿಕ ಹೆಸರುಗಳನ್ನು ಇಟ್ಕೊಂಡ್ರೆ
ಈಗ ಅವ್ರನ್ನ ನೋಡೋ ಸ್ಥಿತಿನೇ ಈ ಸಮಾಜ ಅವರನ್ನ ನೋಡುವ ಸ್ಥಿತಿನೇ ಬದಲಾಗುತ್ತೆ. ಯಾಕೆಂದ್ರೆ ಅವರು ರಾಜ, ಮಹಾರಾಜ, ಚಕ್ರವರ್ತಿ ಈ ಒಂದು ಹೆಸರುಗಳನ್ನ ಇಟ್ಕೊಂಡ್ರೆ ಸಮಾನತೆ ಇರಲ್ಲ. ಈಗ ಕಾಮನ್ ಮ್ಯಾನ್ಗೂ ಮತ್ತೆ ಯಾವ್ದು ಸಮಾನತೆ ಇಲ್ಲಿ ಉಂಟಾಗಲ್ಲ. ಆ ಒಂದು ಉದ್ದೇಶದಿಂದ ಈ ರಾಜ, ಮಹಾರಾಜ, ಅಧಿರಾಜ, ದಿವಾನ್ ಈ ತರ ಒಂದು ಹೆಸರುಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು, ಈ ಒಂದು ಬಿರುದುಗಳನ್ನೇ ರದ್ದು ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಸಮಾನತೆಯ ಸಾಧಿಸುವ ಒಂದು ಉದ್ದೇಶದಿಂದ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಮಾನರು ಎಂದು ಹೇಳುವ ಒಂದು ಉದ್ದೇಶದಿಂದ ಆರ್ಟಿಕಲ್ 17 ಅಬಾಲಿಷನ್ ಆಫ್ ಟೈಟಲ್ಸ್ ಅಂದ್ರೆ ಬಿರುದುಗಳ ರದ್ದತಿಯನ್ನ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವೇನಾದ್ರೂ ಡಾಕ್ಟರ್ ಅಂತ ಇಟ್ಕೋಬೋದಾ? ಈಗ ನಾವು ಏನಾದ್ರು MBBS ಮಾಡಿದ್ರೆ ಅಥವಾ PhD ಮಾಡ್ಕೊಂಡ್ರೆ ಡಾಕ್ಟರೇಟ್ ಬರುತ್ತೆ. ಈಗ ಡಾಕ್ಟರ್ ಭರತ್ ಅಥವಾ ಡಾಕ್ಟರ್ ಪ್ರೇಮ್ ಈ ತರ ಏನ್ ಬೇಕಾದ್ರೂ ಇಟ್ಕೋಬಹುದು, ಆಯ್ತಾ? ಇದು ಅಕಾಡೆಮಿಕ್. ಈ ಅಕಾಡೆಮಿಕ್ ಏನಿರುತ್ತದಲ್ಲ ಟೈಟಲ್, ಈ ಅಕಾಡೆಮಿಕ್ ಟೈಟಲ್ ಇಟ್ಕೋಬಹುದು. ಬಟ್ ಇರ್ತಕ್ಕಂಥ ವಂಶ ಪಾರಂಪರೆಯಾಗಿ ಬರ್ತದಲ್ಲ ಆ ಟೈಟಲ್ಗಳನ್ನ, ಆ ಒಂದು ಬಿರುದುಗಳನ್ನ ನಮ್ಮ ಹೆಸರಿನ ಮುಂದೆ ಅಥವಾ ಹೆಸರಿನ ಹಿಂದೆ ಇಟ್ಕೊಳ್ಳೋಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೆಕ್ಸ್ಟ್, ಭಾರತ ರತ್ನ ಇರ್ಬೋದು, ಭಾರತ ರತ್ನ, ಪದ್ಮವಿಭೂಷಣ್, ಪದ್ಮಭೂಷಣ್ ಈ ತರ ಒಂದು, ಈಗ ಮೇಜರ್, ಜನರಲ್, ಏರ್ ಚೀಫ್ ಮಾರ್ಷಲ್ ಈ ತರ ಒಂದು ಸಂವಿಧಾನಾತ್ಮಕ ಹುದ್ದೆಗಳಿರತಕ್ಕಂಥದ್ದಾಗಿರ್ಬೋದು, ಅಥವಾ ಶೈಕ್ಷಣಿಕವಾಗಿ ಬಂದಿರತಕ್ಕಂತಹ ಡಾಕ್ಟರ್ ಈ ತರ ಆಗಿರ್ತಕ್ಕಂತಹ ಒಂದು ಬಿರುದುಗಳನ್ನ ತಮ್ಮ ಹೆಸರಿನ ಹಿಂದೆ ಅಥವಾ ತಮ್ಮ ಹೆಸರಿನ ಮುಂದೆ ಇಟ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ IAS, IPS ಈ ತರ ಹೆಸರುಗಳನ್ನು ಕೂಡ ತಮ್ಮ ಮುಂದೆ ಹಾಕೋಬಹುದು. ಇದು ಈ ಒಂದು ಆರ್ಟಿಕಲ್ 18 ಏನಿದೆ, ಈ ಆರ್ಟಿಕಲ್ 18 ಅಂಡರ್ ಅಲ್ಲಿ ಈ ಭಾರತ ರತ್ನ ಈ ತರ ಒಂದು ಬಿರುದುಗಳು ಬರಲ್ಲ. ಅಂದ್ರೆ ಇಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಬಿರುದುಗಳನ್ನ ಮಾತ್ರ ರದ್ದು ಮಾಡಿರ್ತಕ್ಕಂಥದ್ದು ನಮ್ಮ ಭಾರತದ ಸಂವಿಧಾನ. ಈಗ ಸ್ವಲ್ಪ ಭಾರತ ರತ್ನದ ಬಗ್ಗೆ ನೋಡೋದಾದ್ರೆ, ಭಾರತ ರತ್ನವನ್ನ 1954ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೊಡೋದಕ್ಕೆ. ಭಾರತದಲ್ಲಿರ್ತಕ್ಕಂತಹ ಅಮೋಘವಾಗಿರ್ತಕ್ಕಂತಹ ಸಮಾಜ ಸೇವೆಯನ್ನು ಸಲ್ಲಿಸುವ ವ್ಯಕ್ತಿಗಳಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸ್ತಕ್ಕಂಥದ್ದು. ಇದನ್ನ 1977ರಲ್ಲಿ ಈ ಭಾರತ ರತ್ನ, ಪದ್ಮವಿಭೂಷಣ್ ಇವೆಲ್ಲ ಕೊಡುವುದನ್ನ ಸ್ಟಾಪ್ ಮಾಡ್ತಾರೆ. ಜನತಾ ಪಾರ್ಟಿಯ ಮೊರಾರ್ಜಿ ದೇಸಾಯಿ ಅವರು ಸ್ಟಾಪ್ ಮಾಡ್ತಾರೆ 1977ರಲ್ಲಿ. ತದನಂತರ ಇಂದಿರಾ ಗಾಂಧಿ ಅವರು 1978ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ, ಭಾರತ ರತ್ನವನ್ನು ಕೊಡೋದಕ್ಕೆ 1978ರಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ತದನಂತರ ಏನಾಗುತ್ತೆ ಅಂದ್ರೆ, ಈಗ ಭಾರತ ರತ್ನ ಅಂತೇಳಿ ಹೆಸರು ಇಟ್ಕೋತಾರೆ. ಅವರ ಮುಂದೆ ಹೆಸರಿನ ಮುಂದೆ ಆಗಿರ್ಬೋದು, ಹೆಸರಿನ ಹಿಂದೆ ಭಾರತ ರತ್ನ ಅಂತೇಳಿ ಹಾಕೋತಾರೆ. ಅದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗ್ತಾರೆ. ಒಂದು PIL ಸಲ್ಲಿಕೆ ಆಗುತ್ತೆ, ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಈ ಭಾರತ ರತ್ನವನ್ನು ತಮ್ಮ ಹೆಸರಿನ ಮುಂದೆ ಅಥವಾ ತಮ್ಮ ಹೆಸರಿನ ಹಿಂದೆ ಇಟ್ಕೋತಿದ್ದಾರೆ, ಇದು ಅಸಮಾನತೆಯನ್ನ ಸಾರುತ್ತೆ ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗುತ್ತೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ. ಆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಅವಾಗ ಈ ಅಕಾಡೆಮಿಕ್ ಟೈಟಲ್ಸ್ ಏನಿದಾವೆ ಅಂದ್ರೆ ಈ ಡಾಕ್ಟರ್ ಅಂತಕ್ಕಂಥದ್ದು, ನೆಕ್ಸ್ಟ್ ಈ ಮಿಲಿಟರಿ ಟೈಟಲ್ಸ್ ಏನಿದಾವೆ, ಈ ಏರ್ ಚೀಫ್ ಮಾರ್ಷಲ್ ಆಗಿರ್ಬೋದು, ಈ ವೀರ ಚಕ್ರ, ಪರಮವೀರ ಚಕ್ರ ಇದಾಗಿರ್ಬೋದು, ಪದ್ಮ ವಿಭೂಷಣ್ ಆಗಿರ್ಬೋದು, ಈ ತರ ಟೈಟಲ್ಗಳು ಭಾರತದಲ್ಲಿರ್ತಕ್ಕಂಥ ಆರ್ಟಿಕಲ್ 18 ಅಂಡರ್ ಅಲ್ಲಿ ಬರಲ್ಲ. ಇವುಗಳನ್ನ ಇಟ್ಕೋಬಹುದು. ಬಟ್ ವಂಶ ಪಾರಂಪರಿಕವಾಗಿ ಏನ್ ಬರ್ತಾವೋ ಆ ಟೈಟಲ್ಗಳನ್ನ ಇಟ್ಕೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತದೆ. ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂತಹ ಆರ್ಟಿಕಲ್ 14ರಿಂದ 18ರವರೆಗೆ ಸಮಾನತೆಯ ಹಕ್ಕುಗಳನ್ನ ಸಂಕ್ಷಿಪ್ತವಾಗಿ ನೋಡಿದ್ವಿ. ಈ ಒಂದು ತರಗತಿ ನಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವಶನ್ಗಳಿದ್ರೆ, ಯಾವುದಾದರೂ ಒಂದು ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಮತ್ತೆ ಈ ಒಂದು ತರಗತಿಯ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.